ಬ್ರೇಕಿಂಗ್ ಅಪ್ಡೇಟ್ ಎಸ್ಐಟಿ ಪರ ಜೈನಾ ಕೊಠಾರಿ ವಾದ ಆರಂಭ ಮಾಡಿದ್ದಾರೆ. ಸಿವಿ ನಾಗೇಶ್ ಅವರ ವಾದವನ್ನು ಮುಗಿಸ್ತಾ ಇದ್ದ ಹಾಗೇನೆ ಜೈನಾ ಕೊಠಾರಿ ಎಸ್ಐಟಿ ಪರ ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ. ಎಸ್ಪಿಪಿ ಸಮಯಾವಕಾಶವನ್ನು ಕೊಡೋದಕ್ಕೆ ಈಗ ಮತ್ತೆ ಸಾಧ್ಯ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಜೈನಾ ಕೊಠಾರಿ ಮತ್ತೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಕೇಳ್ತಾ ಇದ್ದಾರೆ. ಸಮಯಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲವಾಗಿ ಉಳ್ಕೊಂಡಿದೆ. ಶ್ರೀಪಾದ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಜೈನಾ ಕೊಠಾರಿ ಬೆಳಗಿನಿಂದ ನೀವು ಆ ವಾದ ವಿವಾದವನ್ನ ಯಾವಾಗಿಂದ ಶುರುವಾಯಿತು ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ, ಜೈನಾ ಕೊಠಾರಿ ಮಂಡಿಸ್ತಾ ಇರ್ತಕ್ಕಂಥ ಅಂಶಗಳು ಮತ್ತು ಸಿವಿ ನಾಗೇಶ್ ಮಂಡಿಸ್ತಕ್ಕಂಥ ಅಂಶಗಳು ಏನೇನಿದೆ ಒಂದ್ ಸ್ವಲ್ಪ ಕಂಪೇರ್ ಮಾಡಿ ಹೇಳ್ಬೋದಾ? ಶೋರ್ ಶ್ರೀಲಕ್ಷ್ಮಿ, ಈಗ ಆರಂಭ ಆದಾಗಿನಿಂದ SPP ಹೇಳ್ತಾ ಇರೋಂಥ ವಿಚಾರ ಏನಂತಂದರೆ, ಹೊಸದಾಗಿ ಆದೇಶ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ನಮಗೆ ಕಾಲಾವಕಾಶ ಬೇಕು. ಕಾಲಾವಕಾಶ ಕೊಟ್ಟರೆ ಆಕ್ಷೇಪಣೆ ಯಾಕೆ ಅನ್ನುವಂತಹ ವ್ಯಾಲಿಡ್ ರೀಸನ್ಗಳನ್ನು ಪ್ರಸ್ತಾಪ ಮಾಡಿ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದಾಗ ಜಡ್ಜ್ ಹೇಳ್ತಾರೆ, ಕಾಲಾವಕಾಶವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಕೂಡಲೇ ಆಕ್ಷೇಪಣೆಯನ್ನು ಸಲ್ಲಿಸಿ ವಾದ ಮಂಡನೆ ಆರಂಭಿಸಿ ಅಂತ ಹೇಳಿದರು. 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು. ಸರಿಯಾಗಿ 11 ಗಂಟೆಗೆ ಕೋರ್ಟ್ ಹಿಯರಿಂಗ್ ಇತ್ತು. ಈ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಅವರು ಹೇಳೋದು ಒಂದೇ ಮಾತು, ನಿನ್ನೆಯಷ್ಟೇ ಆದೇಶ ಮಾಡಿ ಸರ್ಕಾರ ನಮಗೆ ಈ ವಿಚಾರವನ್ನು ತಿಳಿಸ್ತು, ಕೇಸ್ ಸ್ಟಡಿ ಮಾಡೋದಕ್ಕೆ, ಇದರ ಜೊತೆಗೆ ಎಲ್ಲ ವಿಚಾರಗಳನ್ನು ಗಮನಿಸೋದಕ್ಕೆ ನಮಗೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕು. ಸಮಯಾವಕಾಶವನ್ನು ಕೊಟ್ಟರೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅನ್ನೋಂತಹ ಮಾತನ್ನು ಜೈನಾ ಕೊಠಾರಿ ಅವರು ಹೇಳ್ತಾ ಇದ್ರು. ಇಲ್ಲಿ ಕಂಡ ತುಂಡವಾಗಿ ಜಡ್ಜ್ ಅವರು ಹೇಳಿರುವಂಥದ್ದು, ಸಮಯಾವಕಾಶಕ್ಕೆ ಅವಕಾಶ ಇಲ್ಲ, ಮಧ್ಯಾಹ್ನ 2:45ಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿ ವಾದವನ್ನು ಶುರು ಮಾಡಿ ಅಂತ ಹೇಳ್ತಾ ಇದ್ದಂತೆ ಇಲ್ಲಿಯೂ ಕೂಡ ಇವನ್ 2:45ಕ್ಕೆ ವಾದ ಪ್ರತಿವಾದ ಆರಂಭ ಆದಾಗಲೂ ಕೂಡ ಜೈನಾ ಕೊಠಾರಿ ತಮ್ಮ ವರ್ಡ್ಸನ್ನು ಆರಂಭಿಸಿದ್ದು ಸೀಕಿಂಗ್ ಸಮ್ ರಿಕ್ವೆಸ್ಟ್ ಅಂತ ಹೇಳ್ತಾರೆ. ಮಹಾಸ್ವಾಮಿ, ಐ ಆಮ್ ಸೀಕಿಂಗ್ ಸಮ್ ರಿಕ್ವೆಸ್ಟ್, ದಯವಿಟ್ಟು ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಆವಾಗಲೂ ಅವರು ಕಾಲಾವಕಾಶವನ್ನು ಕೇಳಿದಾಗ, ನೀವು ಸೀನಿಯರ್ ಇದ್ದೀರಿ, ನೀವು ಈ ವಿಚಾರವಾಗಿ ಅವೇರ್ ಇದ್ದೀರಿ ಅಂತ ಅನ್ಕೋತೀವಿ, ಕಾಲಾವಕಾಶವನ್ನು ಸುತಾರಾಮ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಮಹಾಸ್ವಾಮಿಗಳು ಹೇಳಿದ ತಕ್ಷಣ ಆಕ್ಷೇಪಣೆಯನ್ನು ಸಲ್ಲಿಸಿ ವಾದ ಮಂಡನೆಗೆ ಇಳಿತಾರೆ. ಇವರು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಂತೆ ಸಿವಿ ನಾಗೇಶ್ ರೇವಣ್ಣ ಪರವಾಗಿ ತಮ್ಮ ವಾದವನ್ನು ಆರಂಭ ಮಾಡ್ತಾರೆ. ವಾದವನ್ನು ಆರಂಭ ಮಾಡಿದಾಗ ರೇಸ್ ಮಾಡಿದಂತಹ 3 ಪಾಯಿಂಟ್ಗಳು ಒಂದೇ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಶಾರ್ಟ್ ಆಗಿ ಮತ್ತೊಂದು ಸರಿ ರಿಕಾಲ್ ಮಾಡ್ಕೊಡ್ತೀನಿ. ಸೆಕ್ಷನ್ 364A, ಇದರ ಜೊತೆಗೆ ಕಿಡ್ನ್ಯಾಪ್ ಆಗಿದ್ದು ಯಾವಾಗ, ಕೇಸ್ ಹಾಕಿದ್ದು ಯಾವಾಗ, ಸಂತ್ರಸ್ತರು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಅನ್ನುವಂಥದ್ದು, ಇದರ ಜೊತೆಗೆ ರಾಜಕೀಯ ದುರುದ್ದೇಶ, ನಾನ್ ಬೇಲೆಬಲ್ ಸೆಕ್ಷನ್ಗಳು, ಬಂಧಿಸಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಸರ್ಕಾರ ಈ ಕೇಸ್ಗೆ ಪ್ರಾಶಸ್ತ್ಯ ಕೊಡ್ತಾ ಇದೆ. ಸಾಮಾನ್ಯ ಕೇಸ್ಗಳಂತೆ ಈ ಕೇಸ್ ನಮ್ಮ ಕಕ್ಷಿದಾರರಿಗೆ 364Aಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಕಿಡ್ನ್ಯಾಪ್ ಕೇಸ್ಗೆ ಇವರಿಗೆ ಸಂಬಂಧ ಇಲ್ಲ, ಸಂತ್ರಸ್ತೆ ಜೀವಂತವಾಗಿ ಸಿಕ್ಕಿದ್ದಾರೆ ಅಂದಮೇಲೆ 364 ಯಾಕೆ ಹಾಕಬೇಕು, 364A ಅಂದರೆ ಏನು, ಈ ಪ್ರಶ್ನೆಯನ್ನು ಮಾಡುವಂತಹ ಕೆಲಸ ಆಯಿತು. ಕಿಡ್ನ್ಯಾಪ್ ಮಾಡಿದರೆ, ಜೀವಹಾನಿ ಆದರೆ, ಅತ್ಯಾಚಾರ ಆದರೆ, ಮಾನಹಾನಿ ಆದರೆ, ಈ ಎಲ್ಲ ಕಾರಣಗಳಿಗಾಗಿ 364A ಆಗುತ್ತೆ. ಇದ್ಯಾವುದಾದ್ರೂ ಇಲ್ಲಿ ಆಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಸಿವಿ ನಾಗೇಶ್ ಅವರು ಮಾಡಿದರು. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಂತಹ ನಿರಂಜನ್ ಸ್ವಾಮಿ ಜಡ್ಜ್ಮೆಂಟ್, ಹಾಗೇನೆ ಸುನೀತಾ ದೇವಿ ಜಡ್ಜ್ಮೆಂಟ್, ತೀಸ್ತಾ ಜಡ್ಜ್ಮೆಂಟ್, 22 ಜಡ್ಜ್ಮೆಂಟ್, ಈ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಎಲ್ಲಾ ರೀತಿಯಿಂದನೂ ತನಿಖೆ ಆಗಿದೆ. ಹಾಗೆ ಲೈನ್ ಅಲ್ಲಿ